ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಉಪನ್ಯಾಸಕರ ನೇಮಕಾತಿ 2026ಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಶಿಕ್ಷಣ ಸಂಸ್ಥೆಯಾದಂತಹ ಎಸ್.ಎ. ನಿಂಗೋಜಿ ಪದವಿ ಮತ್ತು ಪದವಿ ಪೂರ್ವ ಇಲ್ಲಿ ಡಿಗ್ರಿ ಮತ್ತು PU ಕಾಲೇಜಿನಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಅರ್ಜಿಯ ಬಂದುಬಿಟ್ಟು ಯಾವ್ಯಾವ ವಿಷಯಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಕನ್ನಡ ಒಂದು ಹುದ್ದೆ ಇದೆ. ಅದಕ್ಕೆ MA, KCET, ನೆಟ್ಟು, PhD ಯಾವುದಾದ್ರೂ ಒಂದಾಗಿರಬೇಕು. ಅದರ ಜೊತೆಗೆ MA ಆಗಿರಬೇಕು. ಒಂದು ಹುದ್ದೆ ಇದೆ. ನಂತರ ಇಂಗ್ಲೀಷು, ಅದು ಕೂಡ ಒಂದು ಹುದ್ದೆ ಇದೆ. MA, KCET, ನೆಟ್, PhD ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಸಮಾಜಶಾಸ್ತ್ರ ಒಂದು ಹುದ್ದೆ ಇದೆ. MA, KCET, ನೆಟ್ಟು, PhD ಅದರ ಜೊತೆಗೆ ಇತಿಹಾಸ ಒಂದು ಹುದ್ದೆ ಇದೆ. ಅದಕ್ಕೂ ಕೂಡ ಇತಿಹಾಸದಲ್ಲಿ MA ಆಗಿರಬೇಕು. ಆಯಾ ವಿಷಯದಲ್ಲಿ MA ಅನ್ನು ಪಡೆದಿರಬೇಕು. ಅದರ ಜೊತೆಗೆ ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ KCET, ನೆಟ್ಟು, PhD ನೀವು ಪಾಸ್ ಆಗಿರಬೇಕಾಗುತ್ತೆ. ಅದರ ಜೊತೆಗೆ ಶಿಕ್ಷಣ ಶಾಸ್ತ್ರ ಕೂಡ ಒಂದು ಹುದ್ದೆ ಇದೆ. ಅದಕ್ಕೆ ಕೂಡ MA, KCET, ನೆಟ್ಟು, PhD ಆಗಿರಬೇಕು. ಭೌತಶಾಸ್ತ್ರ ಒಂದು ಹುದ್ದೆ ಇದೆ. ಅದಕ್ಕೆ MSc, KCET, ನೆಟ್ಟು, PhD ಆಗಿರಬೇಕು. ಸಸ್ಯಶಾಸ್ತ್ರ ಒಂದು ಹುದ್ದೆ ಇದೆ. MSc, KCET, ನೆಟ್ಟು, PhD ಆಗಿರಬೇಕು. ನಂತರ ಪ್ರಾಣಿಶಾಸ್ತ್ರ, ಇದಕ್ಕೂ ಕೂಡ ಒಂದು ಹುದ್ದೆ ಇದೆ. MSc, KCET, ನೆಟ್ಟು, PhD ಆಗಿರಬೇಕಾಗುತ್ತೆ. ಹಾಗೆ ಅದ್ರ ಜೊತೆಗೆ ಭೂಗೋಳಶಾಸ್ತ್ರ ಒಂದು ಹುದ್ದೆ ಇದೆ. MSc, KCET, ನೆಟ್ಟು, PhD. ವಾಣಿಜ್ಯಶಾಸ್ತ್ರ 3 ಹುದ್ದೆ ಇದೆ. MA, MCom, KCET, ನೆಟ್ಟು, PhD ಆಗಿರಬೇಕು. ನಂತರ ಇಲ್ಲಿ ಕಂಪ್ಯೂಟರ್ ಬಂದುಬಿಟ್ಟು MCA ಆಗಿರಬೇಕು ಅಥವಾ MSc ಆಗಿರಬೇಕು. ಅದರ ಜೊತೆಗೆ KCET, ನೆಟ್ಟು, PhD ಆಗಿರಬೇಕು. ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವವರಿಗೆ ವಿಶೇಷವಾದಂಥ ಸೂಚನೆ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ B.Ed ಆದ ಅಭ್ಯರ್ಥಿಗಳು ಕೂಡ ಆದ್ಯತೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ದಿನಾಂಕ 10/1/2026 ಒಳಗಾಗಿ, ಅಂದರೆ ಕೊನೆ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ 10/1/2026 ಕೊನೆ ಒಳಗಾಗಿ ನಿಮ್ಮ ಒಂದು ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಇಮೇಲ್ ಅಡ್ರೆಸ್ ಬಂದುಬಿಟ್ಟು bgojinalli@gmail.com ಅಂತ ಕೊಟ್ಟಿದ್ದಾರೆ. ಈ ಅಡ್ರೆಸ್ಗೆ ನೀವು